ಮಂಗಳೂರಿನ ಕೋಳೂರು ಬಳಿಯ ರಾಯಕಟ್ಟೆ ಪ್ರದೇಶದಲ್ಲಿ ಹರಿಯುವ ಪಲ್ಗುಣಿ ನದಿಗೆ ಸೇರುವ ಹಳ್ಳದಲ್ಲಿ ನೀರು ಕೊಳೆತು ನಾರುತ್ತಿದೆ. ಕಂಪನಿಯ ಮಾಲಿನ್ಯ ನೀರು ಸೇರಿದ ಪರಿಣಾಮ ಮೀನುಗಳ ಮಾರಣಹೋಮವಾಗಿದೆ. ಪಲ್ಗುಣಿ ನದಿಗೆ ಸೇರುವ ಹಳ್ಳ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಕೆಲವೆಡೆ ನೀರಿನಲ್ಲಿ ಮೀನುಗಳು ಸತ್ತು ಬಿದ್ದಿರುವುದು ಕಂಡುಬಂದಿದೆ. ಕೋಳೂರು ಬಳಿಯ ರಾಯಕಟ್ಟೆ ಪ್ರದೇಶದಲ್ಲಿ ಹಳ್ಳದಲ್ಲಿ ಸಂಪೂರ್ಣವಾಗಿ ಕಲುಷಿತಗೊಂಡಿರುವುದರಿಂದ ಸಾಕಷ್ಟು ಮೀನುಗಳು ಸತ್ತು ಹೋಗಿವೆ. ಕಳೆದ ಒಂದು ವಾರದಿಂದ ಈ ಸ್ಥಿತಿ ಇದ್ರೂ ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಈ ಭಾಗದ ಕೈಗಾರಿಕೆಗಳು ಹಲವು ವರ್ಷಗಳಿಂದ ತಮ್ಮ ಕೈಗಾರಿಕಾ ಮಾಲಿನ್ಯವನ್ನ ಅನಧಿಕೃತವಾಗಿ ಪಲ್ಗುಣಿಯನ್ನ ಸೇರುವ ಹಲವು ಹಳ್ಳಗಳಿಗೆ ನೇರವಾಗಿ ಹರಿಸುತ್ತಿವೆ ಎಂದು ಮಾಜಿ ಶಾಸಕ ಮೊಯ್ದೀನ್ ಬಾಬಾ ಅವರು ಆರೋಪಿಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ 12ನೇ ವಾರ್ಡು ಪಂಜಿಮೊಗರು ವಾರ್ಡ್ನಲ್ಲಿ ರಾಯಕಟ್ಟೆ ಅಂತ ಹೇಳುವಂತಹ ಒಂದು ಪ್ರದೇಶ, ಪಲ್ಗುಣಿ ನದಿಯ ತಪ್ಪಲಲ್ಲಿರುವಂಥ ಈ ಪ್ರದೇಶದಲ್ಲಿ ಈ ಪಲ್ಗುಣಿ ನದಿಯ ಜೊತೆಗೆ ಒಂದು ಉಪನದಿ, ಅದು ಕುಂಜತ್ಬೈಲಿನಿಂದ ಹಿಡಿದು ಆ ಪಂಜಿಮೊಗರುವರೆಗೆ, ಪಂಜಿಮೊಗರಲ್ಲ ಕೂಳೂರುವರೆಗೆ ಈ ನದಿ ಹರಿದು ಆಮೇಲೆ ಮುಖ್ಯ ನದಿಯನ್ನು ಸೇರುವಂಥ ಒಂದು ಸ್ಥಳ. ಈ ಭಾಗದಲ್ಲಿ ಸಾಧಾರಣ ಒಂದು 500ರಿಂದ 600 ಕುಟುಂಬಗಳು ಇಲ್ಲಿ ಮತ್ತು ಪಂಜಿಮೊಗರು ಮತ್ತು ಮುಂದೆ ಕುಂಜತ್ಬೈಲುವರೆಗೂ ಅನೇಕ ವಸತಿ ಪ್ರದೇಶಗಳಿರುವಂಥ ಒಂದು ಪ್ರಮುಖ ಪ್ರದೇಶ. ಕಳೆದ 5-6 ದಿವಸದಿಂದ ತಾವು ನೋಡ್ತಾ ಇದ್ದೀರಾ, ಈ ನದಿಯ ನೀರು ಮಲಿನಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಬ್ಯಾಕ್ ವಾಟರಲ್ಲಿ ಬರುವಂತಹ ಆ ನದಿಯ ಪೊಲ್ಯೂಷನ್. ನದಿಯಲ್ಲಿರುವಂಥ ನದಿಯ ಪೊಲ್ಯೂಷನ್ ಹೇಗೆ ಆಗ್ತದೆ ಅಂತ ಹೇಳಿದರೆ, ಈ ಭಾಗದಲ್ಲಿ ಅನೇಕ ಕೈಗಾರಿಕಾ ಕಂಪನಿಗಳಿದ್ದಾವೆ. ಇದರೆಲ್ಲರದರ ಪೊಲ್ಯೂಷನು ಇವತ್ತು ಪಲ್ಗುಣಿ ನದಿಯನ್ನು ಸೇರುತ್ತದೆ ಅಂತ ಹೇಳೋದಕ್ಕೆ ಸ್ಪಷ್ಟ ಉದಾಹರಣೆ ಇದಾಗಿದೆ. ಯಾಕೆಂತ ಹೇಳಿದರೆ, ಇದು ಬರಲಿಕ್ಕೆ ಮುಖ್ಯ ಕಾರಣ, ಈ ಥರ ಆಗಲಿಕ್ಕೆ ಈ ಭಾಗದಲ್ಲಿ ಒಂದು ಬ್ರಿಡ್ಜ್ ಕೆಲಸ ಆಗ್ತಾ ಇದೆ. ಆದ್ದರಿಂದ ಬ್ರಿಡ್ಜ್ ಕೆಲಸದ ಸಂದರ್ಭದಲ್ಲಿ ಅಲ್ಲಿ ಇದನ್ನೇನೋ ಸ್ವಲ್ಪ ಬ್ಲಾಕ್ ಮಾಡಿರುವಂಥ ಸಂದರ್ಭದಲ್ಲಿ ಆ ಬ್ಯಾಕ್ ವಾಟರೆಲ್ಲ ಇದಕ್ಕೆ ಬಂದು ಇವತ್ತು ಮುಖ್ಯ ನದಿ ಯಾವ ರೀತಿಯಲ್ಲಿ ಪೊಲ್ಯೂಷನ್ ಆಗ್ತದೆ ಅಂತ ಹೇಳುವಂಥ ಚಿತ್ರಣ ಈ ಒಂದು ಉಪನದಿಯ ಮೂಲಕ ನಮಗೆ ಗೊತ್ತಾಗ್ತದೆ. ಈ ಪ್ರದೇಶದಲ್ಲಿ ಧಾರ್ಮಿಕ ಕೇಂದ್ರ, ಶಾಲೆಗಳು ಕಾರ್ಯಾಚರಿಸುತ್ತಿದೆ. ಇದರಿಂದಾಗಿ ಕೊಳೆತ ನೀರಿನಿಂದಾಗಿ ವಾಸನೆ ಬರುವುದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಕಾರ್ಪೊರೇಟರ್ ದಯಾನಂದ ಶೆಟ್ಟಿಯವರು ಒತ್ತಾಯಿಸಿದ್ದಾರೆ. ಫ್ಯಾಕ್ಟರಿಗಳಲ್ಲಿ, ತೋಕೂರು ಭಾಗದ ಫ್ಯಾಕ್ಟರಿಗಳಲ್ಲಿ ಈ ಕಲುಷಿತ ನೀರನ್ನು, ಆಯಿಲ್ ಮಿಶ್ರಿತ ನೀರನ್ನು ಬಿಡುವಂಥದ್ರ ವಿರುದ್ಧ ಹಲವಾರು ಹೋರಾಟಗಳು ನಡೆದು ಬಂದಿವೆ. ಆ ಸಂದರ್ಭದಲ್ಲಿ ಕೆಲವು ಕಂಪನಿಗಳು ಇದನ್ನು ಪ್ರಕ್ರಿಯೆಯನ್ನು ನಿಲ್ಲಿಸಿದರು. ಈಗ ಏನಾಗಿದೆ ಅಂದರೆ, ತಣ್ಣೀರುಬಾವಿ ಪ್ರದೇಶದಲ್ಲಿ ಒಂದು ಸೇತುವೆ ಆಗ್ತಾ ಇದೆ. ಅಲ್ಲಿ ತಣ್ಣೀರುಬಾವಿಗೆ ಮತ್ತು ಇಲ್ಲಿನ ಸುಲ್ತಾನ್ ಬತ್ತೇರಿ ಮಧ್ಯದಲ್ಲಿ ಅಲ್ಲಿ ಮಣ್ಣು ಹಾಕಿರೋದ್ರಿಂದ ನೀರು ಆಚೆ ಈಚೆ ಪಾಸ್ ಆಗ್ತಾ ಇಲ್ಲ. ಈಗ ಮತ್ತೆ ಬಣ್ಣ ಬಯಲಾಗಿದೆ. ಇಲ್ಲಿ ಕೆಮಿಕಲ್ ಯುಕ್ತ ನೀರನ್ನು ಇಲ್ಲಿನ ಫ್ಯಾಕ್ಟ್ರಿಗಳು ಮತ್ತೆ ಬಿಡ್ತಾ ಇದ್ದಾರೆ ಅನ್ನುವಂಥ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ ಬಿಡ್ತಾರೆ ಅನ್ನುವಂಥದ್ದು ಈಗ ಸಾಬೀತಾಗ್ತಾ ಇದೆ. ನೀರು ಕಪ್ಪು ಕಪ್ಪಾಗಿದೆ, ನೋಡಲಿಕ್ಕೆ ಆಗದಂಥ ಪರಿಸ್ಥಿತಿ. ಈ ನದಿ ನೀರಿನ ತಟದಲ್ಲಿರುವ ಜನರು ಆರೋಗ್ಯ ಸಮಸ್ಯೆಗಳಾಗುವುದು ಖಂಡಿತವಾಗಿದೆ. ಇಲ್ಲಿಂದ ಸಾಧಾರಣ ಕೂಳೂರು ಮಸೀದಿ ಮತ್ತು ವಿದ್ಯಾನಗರ ಪಂಜಿಮೊಗರು ಭಾಗದಲ್ಲೂ ಈ ನೀರು ನಿಂತುಕೊಂಡಿದೆ. ಮೀನುಗಳು ಸಾಯ್ತಾ ಇದೆ, ಅದರಲ್ಲಿರುವ ಹಾವುಗಳು ಸಾಯ್ತಾ ಇದ್ದಾವೆ, ಏಡಿಗಳು ಸಾಯ್ತಾ ಇದ್ದಾವೆ. ಎಲ್ಲ ಅದರ ಜಲಚರಗಳು ಇವತ್ತು ಸತ್ತು ಹೋಗಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಅದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ರೀತಿಯಾಗಿ ಅಂದರೆ ಏನು ಕೆಮಿಕಲ್ ಯುಕ್ತ ನೀರನ್ನು ಇಲ್ಲಿ ಬಿಡಲಾಗ್ತದೆ ಅದನ್ನು ಕೂಡಲೇ ನಿಲ್ಲಿಸಬೇಕು. ಅಂಥ ಫ್ಯಾಕ್ಟ್ರಿಗಳಿದ್ರೆ ಅದನ್ನು ಮುಚ್ಚಿ ಬಿಡಬೇಕು, ಯಾವುದೇ ಮುಲಾಜಿಲ್ಲದೆ. ಯಾಕೆಂದರೆ ಪರಿಸರ ಅನ್ನುವಂಥದ್ದನ್ನು ನಾವು ಮರೆತು ಮನುಷ್ಯರಾದವರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಂಪನಿಗಳ ಕಲುಷಿತ ನೀರಿನಿಂದಾಗಿ ಹಳ್ಳ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಆಸುಪಾಸಿನ ಬಾವಿಗಳು ಕಲುಷಿತಗೊಂಡಿದೆ ಎಂದು ಸ್ಥಳೀಯರು ಆರೋಪಿಸಿದ್ರು. ಸ್ಥಳೀಯರು ಹಳ್ಳದ ಮೀನುಗಳನ್ನು ಹಿಡಿದು ಜೀವನ ಸಾಗಿಸಿಕೊಳ್ಳುತ್ತಿದ್ರು. ಖಾಸಗಿ ಕಂಪನಿಗಳ ನೀರು ನದಿಗೆ ಸೇರುವುದರಿಂದ ಮೀನುಗಳ ಮಾರಣಹೋಮ ಕಂಡಿದೆ. ಸ್ಥಳಕ್ಕೆ ಹೋರಾಟಗಾರ ಮುನೀರ್ ಕಾಟಿಪಳ್ಳ ಸೇರಿದಂತೆ ಸ್ಥಳೀಯರು ಭೇಟಿ ನೀಡಿದ್ರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.